ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಓಕೆ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಏನೋ ಪರ್ಚೇಸ್ ಮಾಡಕ್ ಹೋಗ್ತಿದೀವಿ. ಏನು ಪರ್ಚೇಸ್ ಮಾಡೋದಕ್ಕೆ? ಸ್ಯಾರಿ ಪರ್ಚೇಸ್ ಮಾಡಿ. ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ. ಏನಕ್ಕೆ ಅಂದರೆ ನೆಕ್ಸ್ಟ್ ವ್ಲಾಗಲ್ಲ, ಇವಾಗಲೇ ಅಣ್ಣ. ಸೊ ತಡ್ಕೊಳಕ್ಕಾಗ್ತಿಲ್ಲ, ಹೇಳ್ಬಿಡೋಣ. ಏನಕ್ಕೆ? ಸೀಮಂತ ಮಾಡಕ್ಕೆ ಸೀಮಂತ ಇದಕ್ಕೆ ಸ್ಯಾರಿ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೀಮಂತ ಯಾವಾಗ ಏನು ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಓಕೆ, ಇವಾಗ ನಾವು ಸೀರೆ ಸೆಲೆಕ್ಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಪೂಜೆಗೆ. ಅದನ್ನು ಮಾಡಿಕೊಂಡು ಮತ್ತೆ ಅಲ್ಲಿ ಸಿಗ್ತೀವಿ ನಿಮಗೆ. ಬನ್ನಿ ಹೋಗೋಣ. ಹಲೋ 1 2 3 ಮೈಕ್ ಟೆಸ್ಟಿಂಗ್. అందరికీ నమస్కారం. బంధులు బాంధవులు అందరికీ ನಮಸ್ಕಾರ. ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಜಯ ಜಯ ಜಾಕೆಟು, ಜಯನ್ಗಡ್ಡ ರಾಕೆಟು, ಟಾಂಗಟಕ ಅಂತ ಇರೋ ಊರಿಗೆ ಬಂದಿದ್ದೀವಿ. ಅಲ್ಲಿ ನೂತನ ಕ್ಲಾತ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿಗೆ ಕರ್ಕೊಂಬಂದಿದ್ದಾರೆ. ಇದು ತುಂಬ ದೊಡ್ಡ ಮಾಲು. ಯಾಕೆ ಇಲ್ಲಿ ಬರ್ಬೇಕಾರೇನೆ ಒಂದು ನೆಗೆಟಿವ್ ಆಗಿ ಹೇಳಿದ ಹುಡುಗ ಇವನು. ಏನಂತೀಯ? ಹೊರಗಿಂದ ಪುಟ್ಟ ಕಾಣ್ತಿದೆ ಅಂತ. ಅವ್ವಲ್ಲಿ ಇವನ್ ಏನಂದ ಗೊತ್ತಾ? ಬರ್ಬೇಕಾರೆ ಏನಿದೆ, ಹಿಂಗಿದೆ ಅಂತ ಡ್ಯಾನ್ಸ್ ಆಡ್ಕೊಂಡ್ ಬರ್ತಿದ್ದ. ಇವಾಗ ಅವನೇ ಕಾಲೆತ್ಕೊಂಡು ಸುಳ್ಳು ಹೇಳ್ತಾವನೆ. ಮತ್ತೆ ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಫಸ್ಟ್ ಟೈಮ್ ಹೋಗ್ತಿರೋದು, ನೋಡೋಣ ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಒಳ್ಳೆ ಸ್ಯಾರಿ ಸಿಕ್ಕಿದ್ರೆ ಸಾಕು. ಸೀಮಂತಕ್ಕೆ ಅಫೋರ್ಡೆಬಲ್ ರೇಟ್ ಅಲ್ಲಿ ಇದ್ರೆ ಸಾಕಲ್ವಾ? ಹೌದು. ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದಿಲ್ಲ ಏನು ತಗೊಳ್ತಾ ಇಲ್ಲ ನಾವು ಆಕ್ಚುಲಿ ಊರಲ್ಲೇ ತಗೊಂಬರ್ಬೇಕಿತ್ತು. ಟೈಮ್ ಇರ್ಲಿಲ್ಲ, ಲೇಟ್ ಆಗಿ ಏನೇನೋ ಆಗೋಯ್ತು. ಅದು ತಗೊಂಬರಕ್ ಆಗ್ಲಿಲ್ಲ. ಅದಕ್ಕೆ ನಾವು ಇಲ್ಲಿ ತಗೊಳ್ಳೋಣ ಅಂತ ಬಂದಿದೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸೀರೆ ಅಂದ್ಲು. ಸೀರೆ ಎಲ್ಲೆಲ್ಲೂ ಹರಡೈತೆ ಅನ್ಕೊಂಡ್ ಬಂದಿದೀವಿ. ಇಲ್ಲಿ ಎಲ್ಲೆಲ್ಲೂ ಹರಡೈತೆ ಅಂತ ಅನ್ಕೊಂಡ್ ಬಂದಿದೀವಿ. ನೀವೇನಾದ್ರು ಹೇಳ್ತೀರಾ ಪುಷ್ಪ ಅವರೇ? ನೋಡೋಣ, ಮಾನ್ಸೂನ್ ಮೇಳ ಅಂತೆ. ಆಫರ್ ಏನಾರು ಇದ್ರೆ ಇಲ್ಲಿದೆಯಾ ಮಾನ್ಸೂನ್ ಮೇಳ ಅಂತ? ಚೆನ್ನಾಗಿದ್ರೆ ತಗೊಳ್ಳೋಣ. ಬಂದಿದ್ಕೆ ಒಳಗೆ ಹೋಗಿ ನೋಡೋಣ. ಯಾವ್ದಕ್ಕೆ ಇಲ್ಲಿಂದಾನೆ ತೀರ್ಮಾನ ಮಾಡೋದು ಬೇಡ. ಪುಷ್ಪ ರಾಜ್ ನೋಡೋಣ ಒಳಗೆ ಹೋಗಿ. ಮಳೆ ಬರ್ತಿದೆ, ಮಳೆ ಸ್ವಲ್ಪ ಕಡಿಮೆ ಇತ್ತು. ಓಡೋಣ. ಹೋಗುವ. ಇವಾಗ ಸೀರೆ ಸೆಲೆಕ್ಷನ್ ಮಾಡ್ತಾ ಇದೀವಿ. ಅದರಲ್ಲಿ ಇದೊಂದು ನೋಡಿದೀವಿ, ಇಷ್ಟ ಆಗಿದೆ. ಬಟ್ ನನಗೆ ಚೆನ್ನಾಗಿ ಇಷ್ಟ ಆದ್ರೂ ಏನದು ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ವಲ್ಲ. ಸೊ ಇನ್ನೂ ನೋಡ್ತಾನೆ ಇದೆ. ಒಂದಿಷ್ಟು ನೋಡ್ಬೇಕು, ಆಮೇಲೆ ಒಂದೇ ಒಂದು ಸೆಲೆಕ್ಟ್ ಆಗುತ್ತೆ. ಇದು ನೋಡಿ, ಇದು ಈ ಬ್ಲೌಸ್ ಕಲರ್ ಚೆನ್ನಾಗಿದೆ. ಇದು ಡಾರ್ಕ್ ಇದೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಅವಾಗ ಚೆನ್ನಾಗಿ ಕಾಣುತ್ತೆ. ಚಿಟ್ ನೋಡ್ತೀನಿ. ಇದು ಬೇಡ, ಇದು ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ ನೋಡಿ. ನೋಡಿ ಅಲ್ವಾ? ನನಗೆ ಅದು ಇಷ್ಟ. ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ಎಲ್ಲ ಇದಾದ್ಮೇಲೆ ನಿಂಗೆ ಚೆನ್ನಾಗಿ ಕಾಣ್ಬೋದು. ನಿಂಗೆಲ್ಲ ಡಾರ್ಕ್ ಚಂದ, ವೈಟ್ ಇದು ಸೂಪರ್ ಆಗಿದೆ. ಚಾನಲ್ ಹೆಸರು ಏನು ಸರ್ ನಿಮ್ಮದು? ಜೇನು ಸ್ಟುಡಿಯೋ ಅಂತ. ಜೇನು ಸ್ಟುಡಿಯೋ ಎಲ್ಲಿಂದ? ಬ್ಯಾಂಗ್ಳೂರು. ಯೂಟ್ಯೂಬ್? ಕೊಪ್ಪ. ಯೂಟ್ಯೂಬ್ ಅಲ್ಲ ಇನ್ಸ್ಟಾ? ಯೂಟ್ಯೂಬ್. ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೇಕು ನೀವು. ಕಸನೆ ಕೊರೋ ಅಸ್ರಾ. ನಾವು ಕೊಪ್ಪದಿಂದ ಬಂದಿರೋದು ಗೊತ್ತಾ? ಮತ್ತೆ ಥ್ಯಾಂಕ್ ಯು. ಓಕೆ, ಸೆಲೆಕ್ಷನ್ ಮಾಡಿರೋ ಸೀರೆ ತೊಗೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ. ತೋರಿಸ್ತದ ಮನೆಗೆ ಹೋದ್ಮೇಲೆ. ಓಕೆ, ಟೋಟಲ್ ಸೀರೆಗೆ ತುಂಬ ಕಾಸ್ಟ್ ಆಯಿತು. ಅದೆಲ್ಲ ಮನೇಲಿ ನಿಮಗೆ ಹೇಳ್ತೀವಿ. ಫೈನಲಿ ಸ್ವಲ್ಪ ಬೇಗ ಬಂದ್ವಿ ನಾವು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು. ಖುಷಿ ಆಯ್ತಾ ನಿಮಗೆಲ್ಲ? ಚೆನ್ನಾಗಿದೆ. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಪ್ರೈಸು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಹಾಂ
ಓಕೆ ನಾವು ಹಿಂಗೆ ಸೀರೆ ತಗೊಂಡು ಹೋಗ್ತಾ ಇದ್ವಿ, ಅವರು ಇಮಿಡಿಯೇಟ್ ಆಗಿ ಬನ್ನಿ ಅಂತ ಕರೆದ್ರು. ಏನಕ್ಕೆ ಅಂತ ಬಂದು ಇದ್ ಮಾಡಿದ್ವಿ. ಸೈಡ್ ಓ ಓಕೆ ಓಕೆ ಓಕೆ, ಇಲ್ಲಿ ನೋಡಿ ಈ ತರ ಎಲ್ಲ ಬರೀತಾರ ಅವರೇ. ನೋಡಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಟೈಪ್ ಮಾಡ್ದಂಗಿದೆ ನೋಡಿ. ಟೈಪ್ ಮಾಡ್ದಂಗಿದೆ. ನಮ್ದೊಂದು ಚೆನ್ನಾಗಿ ಬರ್ಕೊಡಿ ಒಂದು. ಪಾಪ ಅವರು ಅವರೇ ಕರೆದ್ಬಿಟ್ಟು ನಮ್ಗೆ ಏನ್ ಶಾಕ್ ಆಯ್ತು, ಏನ್ ಜ್ಯೋತಿಷಿ ಗೀಸಿ ಹೇಳ್ಬಿಡ್ತಾರ ಅವರು ಅಂದ್ಬಿಟ್ಟು. ಆಮೇಲೆ ಬನ್ನಿ ಅಂತ ಹೇಳಿದಾಗ ಇದು ಎಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಈಗ ಒಂದು ಬರ್ಸ್ಕೊಂಡು ಹೋಗ್ತೀವಿ. ಸೊ ಪಾಪ ಬಂದು ನೀವು ಬರ್ಸ್ಕೊಳ್ಳಿ, ಯಾರ್ಯಾರಿಗೆ ಇಷ್ಟ. ಈ ಥರ ಎಲ್ಲ ನೋಡಿ ಒಳ್ಳೆ ಪ್ರಿಂಟ್ ಮಾಡ್ದಂಗೆ ಇದೆ ಈ ಹೆಸರುಗಳೆಲ್ಲ. ನಾನು ಅಡ್ರೆಸ್ಸು ಎಲ್ಲ ಇವಾಗ ಅವ್ರ ಹತ್ರ ಹೇಳಿಸ್ತೀನಿ. ಈ ಅಡ್ರೆಸ್ಸು ಎಲ್ಲ ಹೇಳಿ ಹಂಗೆ. ಇದು ಜೈಪುರದ ಹತ್ರ. ಅಂಕಲ್ ಈ ಅಡ್ರೆಸ್ ಎಲ್ಲ ಹೇಳಿ, ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಮಾತಾಡಿ. ನೂತನ ಪಕ್ಕದಲ್ಲಿ ಬರುತ್ತೆ. ಭಾಗ್ಯಶ್ರೀ ಅಂಗಡಿ ಹೆಸರು. ನನ್ನ ಹೆಸರು ಓ.ಆರ್. ಕೃಷ್ಣಮೂರ್ತಿರಾವ್ ಅಂತ. ಇದು ಅಡ್ರೆಸ್ ಎಲ್ಲಿ? ನೋಡ್ತೀಯ ಮೊಬೈಲ್ ಕೊಟ್ಟು. ಓ.ಆರ್. ಕೃಷ್ಣಮೂರ್ತಿರಾವ್, ಭಾಗ್ಯಶ್ರೀ, ಬೆಂಗಳೂರು ಸ್ಟೋರ್, ಮೇನ್ ರೋಡ್, ಜಯಪುರ. ಓಕೆ. ಸೊ ಇಲ್ಲಿ ಬಂದು ನೀವು ಮೈಕ್ ಮೈಕ್ ಇರುತ್ತೇನೆ. ಸೊ ಈ ಥರ ಬಂದು ಅಲ್ಲಿ ಬಿಟ್ಟು ಬಂದಿದ್ರು, ಅವ್ರು ತಂದು ಕೊಟ್ಟಿದ್ದೀಗ ಫೋನ್. ಹಾಂ, ಈಗ ಹೋಗಿದ್ದಿದ್ರೆ ಮನೆಗೆ ಬಿಟ್ಟು. ಓಕೆ, ಫೋನ್ ಮಿಸ್ ಆಗ್ತಿತ್ತು ಇವಾಗ ನಮಗೆ. ಇದ್ರಲ್ಲೂ ಒಳ್ಳೇದಿದೆ ಅದಕ್ಕೆ ಹಾಂ ಅದಕ್ಕೆ ಈಗ ನಾವು ಇಲ್ಲಿ ನಿಂತಿರ್ಲಿಲ್ಲ ಅಂದ್ರೆ ಹೋಗ್ತಿದ್ವಿ ಅಲ್ಲ. ಫೋನ್ ತಗೊಂಡು ಫೋನ್ ಕಳ್ಕೊಂಡಿದ್ವಿ ಇವಾಗ. ಹಾಂ ನೋಡಿ ಇದೆಲ್ಲ ಅವರೇ ಅಂತ ಬರ್ದಿರೋದು, ಎಷ್ಟು ಚೆನ್ನಾಗಿ ಬರ್ದವ್ರೆ. ಹ್ಯಾಂಡ್ ರೈಟಿಂಗ್ ಸಖತ್ತಾಗಿದೆ. ಪಾಪ ಅವರೇ ಕರೆದ್ಬಿಟ್ಟು ನಮಗೆ ಅವರ ಸಾಹಸಗಳನ್ನ ತೋರಿಸ್ತಿದ್ದಾರೆ. ಸೂಪರ್ ಆಗಿದೆ. ಅವರ ಕಲೆ ಇದು, ಕಲೆಗೆ ಬೆಲೆ ಕೊಡಿ. ಕಲೆಗೆ ಬೆಲೆ ಕೊಡಬೇಕು. ವೆಂಕಟೇಶ್. ಸಾವಿರಕ್ಕೆ ಒಬ್ಬ ಕಲಾವಿದ. ಮಾತಾಡ್ಕೊಂಡು ಹೋಗ್ಬೇಕು. ಖಂಡಿತ ನೀವು ನಮ್ಮ ತಾತ ಇದ್ದಂಗೆ ಈಗ. ಹಾಂ ಹಾಂ, ಇನ್ನೊಂದು ವಿಚಾರ ಅಂತೆ ತೊಳೆ, ಇದು ಇಟ್ಕೊಳ್ಳಿ. ನಾವು ಕೊಪ್ಪದಲ್ಲಿ. ನಮ್ಮ ಪಕ್ಕದಲ್ಲಿ ನನ್ನ ಮಗಳ ಮನೆ ಇದೆ. ಹೌದಾ? ಅಂದರೆ ನಾನು ಹೆಂಡತಿ ಮನೆ ಕೊಪ್ಪ. ನಾನು ಹಾಂ ಮುರುಡೇಶ್ವರ ಬ್ಲಾಕ್ ಗೊತ್ತಾ? ಮುರುಡೇಶ್ವರ ಬ್ಲಾಕ್. ಹಾಂ ಗೊತ್ತಿಲ್ಲ. ಬ್ಲಾಕ್ ಮುರುಡೇಶ್ವರ ಬ್ಲಾಕ್ ಗೊತ್ತುಂಟ? ಎಲ್ಲಿ ಬರುತ್ತೆ? ರಾಘವೇಂದ್ರ ನಗರನ? ಅಲ್ಲ, ಇದರಲ್ಲಿ ಬರುತ್ತೆ ನೋಡು, ಕಾಲೇಜ್ ಇದೆ, ಆಯುರ್ವೇದಿಕ್ ಕಾಲೇಜ್. ಬಗೆ ಬರುತ್ತೆ. ನಮ್ಮ ಮಗಳ ಮನೆ ಇದೆ ಅಲ್ಲಿ. ಇವಾಗ ನಾವು ಸೀರೆ ಸೆಲೆಕ್ಷನ್ ಎಲ್ಲ ಆಯಿತು, ಸೀರೆ ತಗೊಂಡಾಯ್ತು. ಮತ್ತೆ ಈಗ ಊಟಕ್ಕೆ ಬಂದಿದ್ದೀವಿ. ಇಲ್ಲೇ ಬಟ್ಟೆ ಅಂಗಡಿ ಮುಂದೆನೆ ಒಂದು ಶಾಪ್ ಇದೆ, ಅಲ್ಲಿ ಬಂದಿದ್ದೀವಿ ಅಲ್ವಾ. ಇಲ್ಲಿ ಮೀನು ಊಟ ಎಲ್ಲ ಸಿಗುತ್ತಂತೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು 4 ಜನ ಮೀನು ಊಟ, ಒಂದು ಕಬಾಬ್ 65 ತೊಗೊಂಡಿದ್ದೀವಿ. ನೋಡೋಣ ಹೆಂಗಿದೆ ಟೇಸ್ಟು ಏನು ಎತ್ತ ಅಂದು. ನಮಗೂ ಭಯ ಆಗ್ತದೆ, ಫಸ್ಟ್ ಟೈಮ್ ಬಂದಿರೋದಲ್ಲ ಇಲ್ಲಿ. ತೋಟದ ಪಕ್ಕನೇ ಇದೆ. ಹೌದು, ತೋಟದ ಪಕ್ಕನೇ ನೀಟಾಗಿದೆ. ಬಟ್ ಸೌಂಡ್ ಏನೋ ರೆಡಿ ಮಾಡ್ತಿರ್ಬೇಕು, ಪಟ 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 ಅಂತ ಸೌಂಡ್. ಓಕೆ, ನೋಡೋಣ ಊಟ ಬಂದ್ಮೇಲೆ ಸಿಗ್ತೀವಿ. ಈಗ ಫಿಶ್ ಮೀಲ್ಸ್ ಬಂದಿದೆ. ಫಿಶ್ ಮೀಲ್ಸಲ್ಲಿ ಫಿಶ್ ಸಾರು ಮೋಸನೇ ಇದೆ. ಒಂದು ಫ್ರೈ ಕೊಟ್ಟಾರೆ, ಇದಕ್ಕೆ 150 ರೂಪೀಸ್ ಅಂತ ಇಷ್ಟಕ್ಕೆ. ಸಾಂಬಾರ್ ಬೇರೆ ಇಲ್ಲ, ಸಾಲ್ಟ್ ಅಂತೆ. ಅಲ್ಲ, ಸಾಂಬಾರ್ ಅಲ್ಲ, ಪಲ್ಯ ತುಂಬ ಸಾಲ್ಟ್ ಇದೆ. ಪಲ್ಯ ಇಲ್ಲ, ಸಾಲ್ಟ್ ಜಾಸ್ತಿ ಇದೆ. ಊಟ ಒಂಚೂರು ಚೆನ್ನಾಗಿಲ್ಲ. ಅದಂತೂ ಇದೇನು ಗೊತ್ತಾ, ಇದಕ್ಕೆ ನೀರು ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ಸುಮ್ಮನೆ ಈರುಳ್ಳಿ ಗಿರುಳ್ಳಿ ಹಾಕಿ ಕೊಟ್ಟವ್ರೆ. 140 ರೂಪೀಸಿಗೆ ನೋಡಿ. 140 150 150 ರೂಪೀಸಿಗೆ ನೀವು ಪಲ್ಯದ ಉಪ್ಪು ಅಂದರೆ ಇದರಲ್ಲೂ ಉಪ್ಪು, ಇವೆರಡು ತಿನ್ನೋದು ಏನು ಮಾಡೋಕ್ಕಾಗಲ್ಲ. ಈಗ ಊಟ ಮಾಡಲೇಬೇಕು, ದುಡ್ಡು ಕೊಟ್ಬಿಟ್ಟಿದ್ದೀವಲ್ಲ. ಅದಕ್ಕೆ ದಯವಿಟ್ಟು ಈ ಜೈಪುರ ಬರೋರು, ಇದು ಕರಾವಳಿ ಅಂತ ಇದೆ, ಅಲ್ಲಿ ಯಾರೂ ಬರೋಕ್ಕೆ ಹೋಗ್ಬೇಡಿ. ಸಜೆಸ್ಟ್ ಮಾಡಲ್ಲ ನಾವು, ನಿಮ್ಮಿಷ್ಟ, ನಿಮ್ಮ ಊಹೆಗೆ ಬಿಟ್ಟಿದ್ದು. ನಿಮ್ಮ ಊಟ ಮಾಡಲೇಬೇಕು ಅಂದರೆ ಮಾಡಿ, ಚೆನ್ನಾಗಿಲ್ಲ ಇಲ್ಲಿ ಊಟ. ಈ ಹೋಟ್ಲಲ್ಲಿ ತಿನ್ಕೊಂಬಂದ್ವಿ. ದಯವಿಟ್ಟು ಯಾರು ಹೋಗ್ಬೇಡಿ, ನಿಜವಾಗ್ಲೂ ಅದು ಊಟನೇ ಅಲ್ಲ, ಅದು ಕೆಟ್ಟಿತ್ತು ಊಟ ನಿಜವಾಗ್ಲೂ. ಆ ಥರ ಅನ್ಬಾರ್ದು. ನಾವು ಯಾವತ್ತೂ ಯಾವ ಹೋಟೆಲಿಗೂ ಇಷ್ಟು ಬ್ಯಾಡ್ ರಿವ್ಯೂ ಕೊಟ್ಟಿರಲಿಲ್ಲ. ಇಷ್ಟು ಮೋಸ ಎಲ್ಲೂ ಇಲ್ಲಪ್ಪ. ಏನು ಇಷ್ಟು ಕೆಟ್ಟದಾಗಿರುತ್ತೆ ಊಟ ಅಂದರೆ ಬಾಯಿಗೆ ಇಡಕ್ಕೆ ಆಗಲ್ಲ, ಅಷ್ಟು ಕೆಟ್ಟ ಊಟ. ಹಂಗೆ ಅನ್ನ ಸಮೇತ ತಿಂದಿದ್ದೀವಿ. ಅನ್ನ ಮತ್ತು ಫಿಶ್ ಫ್ರೈ ನೆಂಚ್ಕೊಂಡು ತಿಂದಿದ್ದೀವಿ ಅಷ್ಟೇ. ಓಕೆ, ಇನ್ನು ಇದಾಯಿತು, ಏನದು ಊಟ ಆಯಿತು. ಮತ್ತೆ ಇಷ್ಟು ಕೆಟ್ಟ ಊಟ ನನ್ನ ಲೈಫಲ್ಲೇ ತಿಂದಿರಲಿಲ್ಲ. ನಾವು ಊಟಕ್ಕೆ ಹಂಗೆ ಹೇಳ್ಬಾರ್ದು, ಬಟ್ ಫ್ರೀಯಾಗಿ ನಾವು ದುಡ್ಡು ಕೊಟ್ಟು ತಾನೆ ತಿನ್ನೋದು, ಫ್ರೀಯಾಗಿ ತಿನ್ನಲ್ಲ. ಅನ್ನ ರೈಸ್ ತಿಂದ್ರು ನೆಮ್ಮದಿ ಇರಬೇಕು. ದಯವಿಟ್ಟು ಯಾರು ಹೋಗ್ಬೇಡಿ ಅಲ್ಲಿಗೆ. ಇದು ಮೆನ್ಷನ್ ಮಾಡ್ತೀವಿ ಲೊಕೇಶನ್. ದಯವಿಟ್ಟು ಹೋಗ್ಬೇಡಿ, ಸುಮ್ಮನೆ ದುಡ್ಡು ವೇಸ್ಟ್.
ಓಕೆ ಇನ್ನ ಮನೆ ಹತ್ರ ಹೋಗಿ ಸಿಗೋಣ ನಾನು. ಕೆಟ್ಟದಾಗಿರೋ ಊಟ ಮಾಡಿ ಬಂದ್ವಿ. ಅದ್ ಯಾವ ಧೈರ್ಯದಲ್ಲಿ ಅವರೆಲ್ಲ ಹೋಟೆಲ್ ಓಪನ್ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ. ಕೇಳಲ್ಲ ಜನಗಳಿಗೆ ಅಲ್ವಾ, ಯಾರು ಕೇಳಲ್ವಾ? ಅಲ್ಲ ನನಗೆ ಅವ್ರಿಗೆಲ್ಲ ಯೋಗ್ಯತೆನೇ ಇಲ್ಲ ರೆಸ್ಟೋರೆಂಟ್ ಓಪನ್ ಮಾಡೋದು. ಅದ್ ಏನ್ ಊಟ ದೇವ್ರೆ. ನಿಜವಾಗ್ಲೂ ನನಗೆ ತುಂಬಾ 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 ಬೇಜಾರಾಗ್ತೈತೆ. ಖಾರದ ಪುಡಿ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಮೀನ್ ಸಾರ್ ಅಂತ ಇಟ್ಟಿದ್ರು. ಏನಿದು ಮೋಸ. ನಾವ್ ಯಾವತ್ತೂ ಈ ತರ ಹೋಟೆಲ್ ಹೋಗ್ಬಿಟ್ಟು ಇಷ್ಟು ಮಾತಾಡಿಲ್ಲ, ಬೇಜಾರ್ ಮಾಡ್ಕೊಂಡು ಬಂದಿರ್ಲಿಲ್ಲ. ಇಷ್ಟು ಕೆಟ್ಟದಾಗಿ. ಆಮೇಲೆ ಬಿಲ್ ಪೇ ಮಾಡುವಾಗ ಅವ್ನು ಹೇಳ್ತಾನೆ ಇದು ಅಡ್ಗೆ ಭಟ್ರು ಬಂದಿಲ್ಲ ಅಂತೆ. ಅಡ್ಗೆ ಭಟ್ರು ಬಂದಿಲ್ಲ ಅಂದ್ರೆ ಯಾವ ಧೈರ್ಯದ ಮೇಲೆ ಇವ್ರು ಆರ್ಡರ್ ತಗೊಂಡ್ರು ನಮ್ದು? ಅದೇ ಏನೋ ಒಂದು ಖಾರದ ಪುಡಿ ನೀರಿಗೆ ಹಾಕ್ಬಿಟ್ಟು ಅನ್ನದ ಜೊತೆ ಕೊಟ್ಬಿಡ್ತಾರ. ಅವ್ನು ನೋಡೋದೇ ಒಳ್ಳೆ ಕಳ್ಳ ಇದ್ದಂಗಿದ್ದ ಅವನು. ನಿಜವಾಗ್ಲೂ ದಯವಿಟ್ಟು ಇಲ್ಲಿ ಈ ಕಡೆಯಿಂದ ಯಾರಾದ್ರೂ ವಿಡಿಯೋ ನೋಡೋದಾದ್ರೆ ಕೊಪ್ಪದಲ್ಲಿರೋರೆಲ್ಲ ಈ ಕಡೆ ಜೈಪುರಕ್ಕೆ ಬಂದೇ ಬರ್ತಾರೆ. ದಯವಿಟ್ಟು ಅಲ್ಲಿಗೆ ಹೋಗ್ಬೇಡಿ. ನೀವು ಹೋಗಕ್ಕಿಂತ ಮುಂಚೆ ಯಾರೋ ಒಂದಿಬ್ರನ್ನ ಕೇಳ್ಕೊಂಡು ಹೋಗ್ಬೇಕಿತ್ತು ಅಂತ. ಅಲ್ಲಿ ಯಾವ್ದು ಬೇರೆ ಗೊತ್ತಿರುತ್ತೆ, ಅದಕ್ಕೆ ಯಾರು ಹೋಗಲ್ಲ ಇಲ್ಲಿ. ತುಂಬಾ ಮೋಸ. ಜನಗಳಿಗೆ ಮೋಸ ಮಾಡ್ಬೇಡಿ. ಸುಮ್ನೆ ಮುಚ್ಕೊಂಡು ಹೋಗಿ ಆ ಹೋಟ್ಲನ್ನ. ಏನಕ್ಕೆ ಸುಮ್ನೆ ಅಲ್ವಾ? ಅದೇ ಹೊಟ್ಟೆ ಉರಿಯುತ್ತಾ ದುಡ್ಡು. ಯಾರು ಹೋಗ್ಬೇಡಿ ದಯವಿಟ್ಟು. ಹೋದ್ರೆ ಸುಮ್ನೆ ದುಡ್ಡೇನ್ ಆಕಾಶದಿಂದ ಉದುರುತ್ತಾ? ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ದುಡ್ಡನ್ನ ಸುಮ್ನೆ ಇಂತ ಇದಕ್ಕೆಲ್ಲ ಅಲ್ವಾ? ಇವಾಗ ನಾವು ಜಯಪುರ್ಗೆ ಹೋಗಿ ಬಂದು ಅಲ್ಲಿಂದ ಮತ್ತೆ ಕೊಪ್ಪಗೆ ಬಂದು ನಾವು ತಗೊಂಡು ಬಟ್ಟೆನ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಸೊ ಇಲ್ಲಿ ಏನೇನ್ ತಗೊಂಡಿದೀವಿ ಅಂತ ಫಸ್ಟ್ ನೀನು ಜೈಪುರ್ ತೋರಿಸ್ಬಿಡು. ನೂತನ ಕೊಡಿದು ಸರಿ ನಂಗೆ. ಓಕೆ, ಇದಿಲ್ಲಿರ್ಲಿ ಡ್ರೆಸ್ಸು. ಫಸ್ಟ್ ಈಗ ನೂತನಲ್ಲಿ ಏನ್ ತಗೊಂಡ್ವಿ ಅಂತ ತೋರಿಸ್ತೀನಿ. ನನ್ನ ಸ್ಯಾರಿನೇ ತೋರಿಸ್ಲಾ ಫಸ್ಟ್ ತೋರ್ಸ್ ನಿಂದೆ. ನೀನೆಲ್ಲ ಹೈಲೈಟ್ ಇವಾಗ. ಸೀಮಂತಾಗ ತಗೊಂಡಿರೋ ಸ್ಯಾರಿ ಇದು. ಸೀಮಂತಾಗ ತಗೊಂಡಿದ್ದು ಇವರೇ ಸೆಲೆಕ್ಟ್ ಮಾಡಿದ್ದು ಕಲರು ಅಲ್ಲಮ್ಮ. ಇವ್ರಿಗೆ ಈ ಕಲರ್ ಇಷ್ಟ ಅಂತೆ. ಇದೇ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ನೋಡಿ. ಇನ್ನು ಇದು ಬ್ಲೌಸ್ ಹೊಲಿಯಕ್ಕೆ ಕೊಡಬೇಕು. ಬ್ಲೌಸು ಬ್ರೌನ್ ಕಲರ್ ಚೆನ್ನಾಗಿದೆ ಅಲ್ವಾ? ಸೊ ಇದೇ ಥರ ನಾನು ಮ್ಯಾಚಿಂಗಲ್ಲಿ ತೊಗೊಂಡಿದ್ದೀನಿ. ಬಟ್ ಪಂಚೆ ಶರ್ಟ್ ತೊಗೊಂಡಿದ್ದೀನಿ. ಮತ್ತು ಅದು ಮತ್ತು ಇದು ಅಮ್ಮಂದೊಂದು. ಅಮ್ಮ ಸಿಂಪಲ್ ಆಗಿರೋದೊಂದು ತೊಗೊಂಡ್ರು. ಅಮ್ಮನ ಹತ್ರ ಆರೆಂಜ್ ಕಲರ್ ಇರಲಿಲ್ಲ ಅಂತ ಆರೆಂಜ್ ಕಲರ್ ಸ್ಯಾರಿ ತೊಗೊಂಡಿದ್ರು. ಇತ್ತು ಬಟ್ ಇದಿಷ್ಟ. ಇದು ನನಗೂ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ ಇದು? ಚೆನ್ನಾಗಿದೆ. ಅವ್ರಿಗೆ ಈ ಥರದ ಕಲರೇ ಚೆನ್ನಾಗಿ ಕಾಣ. ಡಲ್ ಕಲರ್ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ಲ. ಅಮ್ಮಂಗೆ ತುಂಬ ಬ್ರೈಟ್ ಇರೋದೇ ಚೆನ್ನಾಗಿ ಕಾಣೋದು. ಮತ್ತೆ ಇದು ಸ್ಕರ್ಟ್ ಸ್ಯಾರಿದು, ಅದಕ್ಕೆ ಮ್ಯಾಚ್ ಆಗೋ ಕಲರ್ ತೊಗೊಂಡಿದ್ದೀನಿ. ಓಕೆ, ಇದಾಯಿತು. ನೆಕ್ಸ್ಟ್ ಇದನ್ನೊಳಗೆ ಇಟ್ಬಿಡಿ. ಅದು ಇಡ್ತೀನಿ ಬಿಡ, ಆಮೇಲೆ ಇಡೋಣ. ಈಗ ಇವ್ರದ್ದು ತೆಗಿ. ನಾವಿಬ್ರು ಮ್ಯಾಚಿಂಗ್ ಹಾಕೊಬೇಕಂತ ಎಲ್ಲ ಕಡೆ ಹುಡ್ಕಿದ್ವಿ. ಶರ್ಟ್ ಸಿಕ್ಕೇ ಇಲ್ಲ. ಮತ್ತು ಅದಕ್ಕೆ ಕೊಪ್ಪದಲ್ಲಿ ಸಿಕ್ತು. ಪ್ಲಾನ್ ಇರಲಿಲ್ಲ. ಹೋಗಿ ಆ ಕಡೆ ಬ್ರೌನಿ ಬೇಡ. ಪ್ಲಾನ್ ಮಾಡಿರಲಿಲ್ಲ, ಹಂಗೆ ತೋರಿಸು. ಇದು ಶರ್ಟ್ ಏನದು? ಅವ್ರು ಹಿಂಗೆ ಇಟ್ಟಿದ್ದು ಮುದ್ದೆ ಮಾಡಿ ಮರ್ಚಿದೆ ಹಂಗೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಮುದ್ದೆ ಮಾಡಿ ಐರನ್ ಮಾಡಿ ಕೊಟ್ಟು ಮಾಡ್ಸೋಣ ಅಷ್ಟೇ. ಶರ್ಟು ಅದಕ್ಕೆ ಮ್ಯಾಚಿಂಗು ನನ್ನ ಸ್ಯಾರಿಗೆ. ಸ್ಯಾರಿ ಕೊಡಿ, ಇಟ್ಕೊಳ್ಳಿ. ಇದು ಅವಳ ಬ್ಲೌಸ್ಗೆ ಮ್ಯಾಚ್, ಇದಕ್ಕೆ ಮ್ಯಾಚಿಂಗ್ ಚೆನ್ನಾಗಿದೆ, ಸೂಪರ್ ಆಗಿ ಕಾಣಿಸ್ತಿದೆ. ಮತ್ತೆ ಇದಕ್ಕೆ ಪಂಚೆ ತಗೊಂಡೆ. ಪಂಚೆ ಯಾವ ತರ ತಗೊಂಡಿದ್ದಾರೆ ಅಂದ್ರೆ ಇವ್ರಿಗೆ ಉಟ್ಕೊಳಕ್ ಬರಲ್ಲ, ಅದಕ್ಕೆ ಈ ತರ ತಗೊಂಡಿದ್ದಾರೆ. ರಾಮರಾಜ್ದು ಅಲ್ಲ? ರಾಮರಾಜ್ ಪಂಚೆಗಳು ಹಾಗೂ ಶರ್ಟ್ಗಳು. ಒಂಥರ ಸ್ಕರ್ಟ್ ತರ ಇದು. ಹಂಗೆ ಹಾಕೊಂಡ್ಬಿಟ್ರೆ ಆಯ್ತು, ಸ್ಕರ್ಟ್ ತರ ಈಸಿ. ಯಾವಾಗ್ಲೂ ಹಾಕೊಳಕ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬೋದೆಲ್ಲ ಹಾಕೊಳಕ್ ಚೆನ್ನಾಗಿ. ಅದಕ್ಕೆ ಎಷ್ಟು? 5,500 ಡಿಸ್ಕೌಂಟ್ ಆಗಿ 5,500 ಕೊಟ್ಟಿದ್ದು. ನಿಮ್ದು 3,500. ಇದು ಡಿಸ್ಕೌಂಟ್ ಆಗಿ 5,000 ಸಮಥಿಂಗು. ಡಿಸ್ಕೌಂಟ್ ಇಲ್ಲದೆ ಎಷ್ಟು ಹೇಳಿದ್ರು? ಡಿಸ್ಕೌಂಟ್ ಇಲ್ಲದೆ 8,500 ಎಷ್ಟು ಹೇಳಿದ್ರು. ಈಗ ಮಾನ್ಸೂನ್ ಏನೋ ಮೇಳ ನಡೀತಾ ಇದೆ, ಅಲ್ಲಿ ಡಿಸ್ಕೌಂಟ್. ಇವತ್ತೇ ಲಾಸ್ಟ್ ಡೇ. ನಾವು ನಾಳೆ ಹೋಗಿದ್ರೆ ನಮಗೆ ಸಿಕ್ತಿರ್ಲಿಲ್ಲ. ಇವತ್ತು ಹೋಗಿದ್ದು ಒಳ್ಳೇದಾಯ್ತು. ಎಲ್ಲ ಕಡೆನೂ ಇವತ್ತು ಲಾಸ್ಟ್ ಡೇ ಅಂತೆ ಮಾನ್ಸೂನ್ದು. ಮತ್ತೆ ಇದು ಅವನು ಪ್ರಜ್ಜು ತಗೊಂಡಿದ್ದು. ಸೊ ಇದು
ಪ್ರಜ್ಜು ಮೂರಾ ಕಲರ್ ಚೆನ್ನಾಗಿದೆ. ಮೂರು ಟಿ ಶರ್ಟ್ ಅವ್ನು ತಗೊಂಡ. ಅದೊಂದು, ಆಮೇಲೆ ಪ್ರಜ್ಜುನು ಬ್ರೌನೇ ತಗೊಂಡ. ಚೆನ್ನಾಗಿದೆ ಇದು, ಅಂದ್ರೆ ಈ ಕಲರ್ ಇರಲಿಲ್ಲ. ಇದೊಂದು ನೆಕ್ಸ್ಟ್ ಇದೊಂದು ಕಲರ್ ತಗೊಂಡಿದ್ದಾನೆ. ಚೆನ್ನಾಗಿದೆ. ಈ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕೊಪ್ಪದಲ್ಲಿ ತಗೊಂಡಿದ್ದು ಲಕ್ಷ್ಮೀ ಶೋರೂಮ್ ಅಂತ, ತಗೊಂಡ. ಅಲ್ಲಿ ತಗೊಂಡಿದ್ದು. ಬೆಂಕಿ ಶರ್ಟ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಇವ್ರದ್ದು. ಎಷ್ಟಾಯ್ತು ಹೇಳಿ ಇದಕ್ಕೆ? ಈ ಎಲ್ಲ ಇದು ಇಲ್ಲಿ ಕೊಪ್ಪದಲ್ಲಿ ಪರ್ಚೇಸ್ ಮಾಡಿದ್ದೆಲ್ಲ ಸೇರಿ 5,500. 5,500 ಆಯ್ತು. ಇವ್ರದ್ದು ಟೀ ಶರ್ಟ್ ಟೋಟಲ್ ಎಲ್ಲ ಇವತ್ತು ಫುಲ್ ಪರ್ಚೇಸ್ ಆಗಿದ್ದು 21,000 ಚಿಲ್ಡ್ರನ್ನ ಬರುತ್ತೆ. ಇದೊಂದು ಟೀ 21,000 ಆಯ್ತು. ಆಮೇಲೆ ಟೀ ಶರ್ಟ್ ಬ್ಲ್ಯಾಕ್, ಮತ್ತೆ ಬ್ಲ್ಯಾಕೇ ತಗೊಂಡ್ರು. ಮೊನ್ನೆ ಬರ್ತಾ ಬ್ಯಾಂಗ್ಳೂರಲ್ಲೂ ಬ್ಲ್ಯಾಕ್ ತಗೊಂಡಿದ್ರು, ಮತ್ತೆ ಬ್ಲ್ಯಾಕ್ ತಗೊಂಡ್ರು. ಬಟ್ ಈ ಡಿಸೈನ್ ಚೇಂಜ್ ಸಕ್ಕದಾಗಿತ್ತು ಇದು, ಡಿಫ್ರೆಂಟ್ ಆಗಿದೆ ಇದು. ಬಟ್ ಸೊ ಇದು ಏನಂದ್ರೆ ಮನೆಗೆ ಹಾಕೊಳಕ್ಕೆ ನನ್ಗೆ ಇರ್ಲಿಲ್ಲ, ಇಲ್ಲಿ ಮನೇಲೆಲ್ಲ ಮನ್ಸ್ಬಿಟ್ಟು ಬಂದ್ಬಿಟ್ಟಿದೆ. ಅದಕ್ಕೆ ಇದೆಷ್ಟು ಒಳ್ಳೆ ಕ್ವಾಲಿಟಿ ಗೊತ್ತಾ? ಮನೆಗೆ ಹಾಕೊಳಕ್ ತಗೊಳಕ್ ಹೋದ್ವಿ. ಇದು ಔಟ್ ಸೈಡ್ ಹಾಕೊಬಹುದು, ಮನೆಗೂ ಹಾಕೊಬಹುದು. ಔಟ್ ಸೈಡ್ ಹೋಗ್ತಾನೆ ಅದು ಹಾಕೊಂಡು ಹೋಗ್ಬೋದು. ಪ್ಯಾಂಟು ಸಕ್ಕತ್ತಾಗಿದೆ, ಟ್ರ್ಯಾಕ್ ಪ್ಯಾಂಟ್. ಟ್ರ್ಯಾಕ್ಸ್ ಮತ್ತೆ ಇದು ಟ್ರ್ಯಾಕ್ ತರನು ಹಾಕೋಬಹುದು, ಔಟ್ ಸೈಡಿಗೂ ಹಾಕೊಬಹುದು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಪ್ಯಾಂಟ್? ನಂಗೆ ತುಂಬಾ ಇಷ್ಟ. ಸಕ್ಕತ್ತಾಗಿದೆ ಕ್ಲಾತ್. ಇದು ಚೆನ್ನಾಗಿದೆ. ಇದು ಪ್ಯಾಂಟ್ 2 ತಗೊಂಡಿದ್ದೀನಿ. ಇದೊಂದು ಇದೊಂದು ಶರ್ಟ್ ಇಷ್ಟೇ. ಇದೊಂದು ಪಂಚೆ ಇಷ್ಟಕ್ಕೆ ಇಷ್ಟಕ್ಕೆ 21,000 ಚಿಲ್ಲರೆ ಆಯ್ತು ಇವತ್ತು. ಅದು ಡಿಸ್ಕೌಂಟ್ ಎಲ್ಲ ಹೋಗಿ ಇಲ್ಲಿ ಕೊಪ್ಪದಲ್ಲಿ ಮಾತ್ರ ಬರೀ ಎಷ್ಟು ನಮ್ಗೆ 580 ರೂಪಾಯಿ ಅಷ್ಟೇ ಡಿಸ್ಕೌಂಟ್ ಆಗಿದ್ದು. ಕೊಪ್ಪದಲ್ಲಿ ತುಂಬಾ ಆಯ್ತು ಡಿಸ್ಕೌಂಟ್. ಇದೇ ಮಾಡಲ್ಲ, ಬಾರ್ಗೇನ್ ಮಾಡಲ್ಲ, ಕಡಿಮೆನೆ ಮಾಡಲ್ಲ. ಒಂದ್ ಬ್ಯಾಗ್ ಕೊಡಕ್ಕೆ ಈ ಬ್ಯಾಗಿಗೆ ಎಷ್ಟು ಒಂದ್ ಎಕ್ಸ್ಟ್ರಾ ಒಂದ್ ಬ್ಯಾಗ್ ಕೊಡಿ. ಇಷ್ಟೊಂದ್ ಬಟ್ಟೆಗೆ ಒಂದೇ ಬ್ಯಾಗ್ 5,000 ಮಾಲ್ ತಗೊಂಡಿದ್ರೆ ಅವು ಸೂಟ್ ಕೇಸ್ ತಗೊಳ್ಬೇಕಾದ್ರೆ 5,000 ಮಾಲ್. ಹೌದು, ಅದೊಂದು ಇಷ್ಟ ಆಗಿಲ್ಲ ನಮಗೆ. ಇಬ್ರು ಡ್ರೆಸ್ ತಗೊಂಡ್ರು, ಇಬ್ರಿಗೆ ಸೇರಿ ಒಂದ್ ಬ್ಯಾಗಲ್ಲಿ ಕೊಟ್ರು. ಅದು ಯಾವ ತರನೋ ಗೊತ್ತಿಲ್ಲ. ಒಂದ್ ಎಕ್ಸ್ಟ್ರಾ ಕೊಡಿ ಅಂದ್ರೆ ಓವರ್ ಆಗಿ ಮಾಡಿದ್ರು. ಹಂಗ್ ಮಾಡ್ಬಾರ್ದು ಕಸ್ಟಮರ್ ಹತ್ರ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಅವ್ರು ಮಾತಾಡೋದು ಚೆನ್ನಾಗಿಲ್ಲ. ಅಂದ್ರೆ ಅತಿಯಾಗಿ ಮಾತಾಡ್ತಾರೆ, ಏನೋ ಫ್ರೀ ಆಗಿ ಬಟ್ಟೆ ಕೊಡೋತರ ಮಾತಾಡ್ತಾರೆ. ಪರ್ಚೇಸಿಂಗ್ ಅಂತ ಹೋದ್ರೆ ಏನಾದ್ರು ಒಂದು ನಾವು ಮನೇಲಿ ಏನಾದ್ರು ಫಂಕ್ಷನ್ಸ್ ಅದು ಇದು ನಡೀತಾ ಹೋದ್ರೆ ಈ ತರ ಖರ್ಚುಗಳಾಗುತ್ತೆ. ಸೊ ನೋಡಿ ಮಾಡಿ ತಗೊಳ್ಳಿ. ಅಂದ್ರೆ ಇದು ವರ್ತ್, ನಾವು ತಗೊಂಡಿದ್ದ ಬಟ್ಟೆಗೆ ಇಷ್ಟು ವರ್ತ್ ಇತ್ತು. ಸೊ ಓಕೆ, ಇನ್ನ ಮತ್ತೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.